ನಾವಿವತ್ತು ಮಾಲೂರಿಂದ ಮಾಸ್ತಿಗೆ ಹೋಗುವಂತ ಕುಡಿಯನೂರು ಅನ್ನುವ ಗ್ರಾಮದಲ್ಲಿದ್ದೀವಿ. ನ್ಯಾಯವಾಗಿ ರಸ್ತೆಗಳಿಲ್ಲ. 1500 ಅಡಿ ಬೋರ್ ಹಾಕಿದ್ರೂ ನೀರು ಸಿಗ್ತಾ ಇಲ್ಲ. ಮುಖ್ಯವಾಗಿ ಏನಂದ್ರೆ ಅಧಿಕಾರಿಗಳು ಸರಿಪಡಿಸ್ಬೇಕು, ಇರ್ತಕ್ಕಂಥ ಅಧಿಕಾರಿಗಳು ಸರಿಪಡಿಸ್ಬೇಕು. 4 ಜನದಲ್ಲಿ ಬೋರ್ಗೆ ಪೈಟ್ ಬಂದಿದ್ದು ರಾಮೇಗೌಡರು ಸ್ವಲ್ಪ ರೂಟ್ಲಾದ್ರು. ಊಡಿ ವಿಜಯಕುಮಾರ್ ಇಲ್ಲೇ ನಿಂತ್ಕೊಂಡು ಇಲ್ಲೇ ಪಾಪ ಇದ್ ಮಾಡಿ ಮನೆಗೂ ಯಾರು ಬಡವರಿದ್ದಾರೆ ಇದ್ ಮಾಡಿ ಅವ್ರಿಗೆ ಇದು ಕಿಟ್ ಕೊಡೋದಿರ್ಬೋದು. ಯಾವುದೇ ಪಾರ್ಟಿಯಲ್ಲಿ ಕೊಟ್ರು ಅವ್ರ ಗೆದ್ದೆ ಗೆಲ್ತಾರೆ. ನಮಸ್ಕಾರ ವೀಕ್ಷಕರ, ಕನಕ ಕರ್ನಾಟಕ ಅರ್ಪಿಸುವಂತ ರಿಯಾಲಿಟಿ ಚೆಕ್ ಕೋಲಾರ ಜಿಲ್ಲೆಯ ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಾವಿವತ್ತು ಮಾಲೂರಿಂದ ಮಾಸ್ತಿಗೆ ಹೋಗುವಂತ ಕುಡಿಯನೂರು ಅನ್ನುವ ಗ್ರಾಮದಲ್ಲಿದ್ದೀವಿ. ಇಲ್ಲಿಯ ಸ್ಥಳೀಯರನ್ನ ಮಾತಾಡ್ಸೋಣ, ಇಲ್ಲಿರುವಂತ ಸಮಸ್ಯೆ ಏನು ಅಂತ. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ವೆಂಕಟಸ್ವಾಮಿ ಅಂತ. ಸರ್, ಏನ್ ಸರ್ ನಿಮ್ ಪ್ರಕಾರ ಇಲ್ಲಿರೋ ಸಮಸ್ಯೆಗಳು? ಇಲ್ಲಿ ಸಮಸ್ಯೆಗಳಂದ್ರೆ ನ್ಯಾಯವಾಗಿ ರಸ್ತೆಗಳಿಲ್ಲ. ಮತ್ತೆ ನಮ್ಮ ಕೆರೆಗಳಿದಾವೆ, ದೊಡ್ಡ ದೊಡ್ಡ ಕೆರೆಗಳಿದಾವೆ. ಆ ಕೆರೆಗಳಿಗೆ ನೀರು ಬರ್ತಕ್ಕಂತ ಜಾಗ ಇಲ್ಲ. ಬಟ್ ನಮ್ಗೆ ನೀರುಗಳಿಲ್ದಿರ ವ್ಯವಸಾಯ ನಾವೆಲ್ಲ ವ್ಯವಸಾಯಕ್ಕೆ ಇದ್ ಮಾಡ್ಕೊಂಡೇ ಇರೋದು. ವ್ಯವಸಾಯ ಆ ನೀರ್ ಇಲ್ದಿರ ಇದ್ ಮಾಡ್ಕೊಂಡು ಬೋರ್ 1500 ಅಡಿ ಬೋರ್ ಹಾಕಿದ್ರೂ ನೀರ್ ಸಿಗ್ತಾ ಇಲ್ಲ. ದೊಡ್ಡ ಸಮಸ್ಯೆ ಇಲ್ಲ ನಮ್ಗೆ. ಇದು ಕೆರೆಗಳಿಗೆ ನೀರ್ ಬರೋ ಜಾಗಗಳೇ ಇಲ್ಲ. ಆ ರಾಜ ಕಾಲುವೆಗಳೆಲ್ಲ ಮುಚ್ಚಾಕಿ ಎಲ್ಲ ಇದ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಅಕ್ವೇರಿಗಳು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದನ್ನ ಒಂದು ಸರಿಪಡಿಸಕ್ಕಂತ ರಾಜಕಾರಣಿಗಳು ನಮ್ಮಲ್ಲಿ ಇನ್ನ ಬಂದಿಲ್ಲ. ಇಲ್ಲಿ MLA ನಂಜೇಗೌಡರು 2ನೇ ಸಲ. ಹೌದೌದು. ಅವ್ರು ಬರ್ತಾರ, ಸಿಗ್ತಾರ? ಬರ್ತಾರೆ. ಬಂದು ಇದ್ ಮಾಡ್ಕೊ ನಾವೇನಾದ್ರು ಬೇಕಾದ್ರೆ ನಮ್ ಪಕ್ಕದಲ್ಲೇ ತಾನೇ ಇರೋದು. ಅವ್ರ ಮನೆ ಹತ್ರ ಅಲ್ಲೇ ಹೋಗ್ಬೋದು. ಕೊಮ್ನಹಳ್ಳಿ, ಟೇಕಲ್ ಹೋಗ್ಲಿ, ಕೊಮ್ನಹಳ್ಳಿ ಅಲ್ಲಿ ಹೋಗ್ಬೇಕು. ಅಲ್ಲಿ ಹೋಗಿ ಮಾತಾಡಿಸ್ಬೇಕು. ಇಲ್ಲ ಏನಪ್ಪ ಇದು ಅವ್ರು ಇದಾದ್ ಮಾತ್ರ ಇದ್ ಮಾಡ್ತಾರೆ. ಸರ್, ನಾವು ಬೆಂಗಳೂರಲ್ಲಿ ಕೂತ್ಕೊಂಡು ನೋಡಿದಾಗ ಇಲ್ಲೊಂದ್ ಕಡೆ ನಂಜೇಗೌಡರು, ಒಂದ್ ಕಡೆ ಮಂಜುನಾಥ್ ಗೌಡ್ರು, ಇನ್ನೊಂದ್ ಕಡೆ ರಾಮೇಗೌಡರು JDS, ಇನ್ನೊಬ್ರು ಊಡಿ ವಿಜಯಕುಮಾರ್. 4 ಜನರ ಮಧ್ಯೆ ಫೈಟ್ ಇತ್ತು. ಹೌದು ಸರ್, ಹೌದು. 4 ಜನದಲ್ಲಿ 3ಗೆ ಫೈಟ್ ಬಂದಿದ್ದು. ರಾಮೇಗೌಡರು ಸ್ವಲ್ಪ ನೂಟ್ಲಾದ್ರು. 3ಗೆ ಫೈಟ್ ಬಂತು. 3 55,000 ಓಟ್ ತಗೊಂಡ್ರು. ಇವರು ಯಾರೋ ಮಂಜುನಾಥ್ ಗೌಡ್ರು 2013 JDS ಗೆದ್ದಿದ್ರು. ಹೌದು ಸರ್. ಅದಕ್ ಮುಂಚೆ ಕೃಷ್ಣ ಶೆಟ್ಟಿ ಅಂತಿದ್ರು. ಅವ್ರಿದ್ದಾಗ ಬರೀ ರಾಜ್ಯದಲ್ಲಿ ಚರ್ಚೆ ಆಗೋದು ಲಡ್ಡು ಕೊಟ್ರು, ಪ್ರಸಾದ. ಹೌದು, ಅಲ್ಲ ಲಡ್ಡು ಕೊಟ್ರು, ಪ್ರಸಾದ ಕೆಲ್ಸಾನು ಮಾಡ್ಸಿದ್ರು ಅವ್ರು. ಈ ರಸ್ತೆ ತುಂಬಾ ಚಿಕ್ಕದಾಗಿದ್ದು, ಮಾಲೂರು ಮಾಸ್ತಿ ರೋಡ್ ತುಂಬಾ ಚಿಕ್ಕದಾಗಿದ್ದು. ಅವರೇ ಅದನ್ನ ಅಗಲ ಮಾಡಿ ರಸ್ತೆ ದೊಡ್ಡದು ಮಾಡಿದ್ದು ಅವ್ರೆ. ಅವ್ರ ಪೀರಿಯಡ್ ಅಲ್ಲೇ ದೊಡ್ಡದಾಗಿದ್ದು. ಈಗ ಇವ್ರು ಮಾಡ್ತಾ ಇದಾರೆ, ಸ್ವಲ್ಪ ಇದ್ರಲ್ಲಿ ದೊಡ್ಡದು ಮಾಡ್ತಾ ಇದಾರೆ. ಮಂಜುನಾಥ್ ಗೌಡ್ರು ಇದ್ದಾಗ ಅವರು ಸ್ವಲ್ಪ ಅವ್ರ ಕೈಯಲ್ಲಿ ಮಾತ್ರ ಸ್ಟೇಡಿಯಂ ಮಾಲೂರು ಸ್ವಲ್ಪ ಡೆವಲಪ್ ಮಾಡಿದ್ರು ಅವ್ರು, ಮಂಜುನಾಥ್ ಗೌಡ್ರು. ಸರ್, ಓಕೆ. ಈ ಶಾಸಕರು 5 ವರ್ಷಕ್ಕೆ ಬದಲಾಗ್ತಿರ್ತಾರೆ, ಬಟ್ ಅಧಿಕಾರಿಗಳು ಲಂಚ ಅಂತಾರ. ಆತರ ಇದೆ ಸರ್, ಇದೆ. ನಾವು ಯಾವುದೇ ಆಫೀಸ್ಗೆ ಹೋಗ್ಲಿ, ಅವರು ಇವ್ರು ಅವ್ರ ಪೀಡಲ್ಲಿ ಇವ್ರ ಪೀಡಲ್ಲಿ ಅನ್ನೋದೇನು ಇಲ್ಲ. ಎಲ್ಲರ ಪೀಡಲ್ಲಿನೂ ಲಂಚ ಅವತಾರ ಇದೆ. ಲಂಚ ಕೊಡ್ತಿದ್ದೇನು ಮಾಡಕ್ಕಾಗಲ್ಲ, ಕೆಲಸ ನಡೆಯಲ್ಲ ಅಲ್ಲಿ. ಆ ತರ ಇದೆ. ಈ ಊಡಿ ವಿಜಯಕುಮಾರ್ ಎಲ್ಲಿ ಅವರು ಹಿಂದೆ ಇರೋದ? ಸರ್, ಅವ್ರು ಮಾಲೂರಲ್ಲಿ ಆಲ್ರೆಡಿ ಮನೆ ತಗೊಂಡಿದ್ದಾರೆ, ಮಾಲೂರಲ್ಲೇ ಇದ್ದಾರೆ. ಅವ್ರೀಗ ಅವ್ರು ಹೆಂಗ್ ಸರ್ 50,000 ಓಟ್ ಬಂತು? ಅವ್ರು ಏನ್ ಕೆಲಸ ಮಾಡಿದ್ರೆ? ಸರ್, ಅವರು ಫಸ್ಟ್ ಟೈಮ್ ನಿಂತಿದ್ದಂದ್ರೆ ಅವ್ರು ಏನ್ ಮಾಡಿದ್ರು, ಓಟ್ ಟೈಮ್ ಮಂಜುನಾಥ್ ಗೌಡ್ರು ಗೆದ್ದಿದ್ರಲ್ವಾ, ನಂಜೇಗೌಡರು ಗೆದ್ದಿದ್ದಾಗ 5 ವರ್ಷ ಅವರು ವಿರೋಧ ಪಕ್ಷದಲ್ಲಿದ್ರು. ಯಾರೋ ನಂಜೇಗೌಡರು. ಆಗ ವಿರೋಧ ಪಕ್ಷದಲ್ಲಿ ಅವರು MLA ಆದ್ರೂ ವಿರೋಧ ಪಕ್ಷದಲ್ಲಿದ್ರು. ಆವಾಗ ಅವ್ರ ಕೆಲಸ ಏನು ಮಾಡಿಲ್ಲ. ಕೊರೋನಾ ಸೀಸನ್, ಏನ್ ಮಾಡಿದ್ರು, ಅವರು ಊಡಿ ವಿಜಯಕುಮಾರ್ ಇಲ್ಲೇ ನಿಂತ್ಕೊಂಡು ಇಲ್ಲೇ ಪಾಪ ಇದ್ ಮಾಡಿ ಮನೆಗೂ ಯಾರು ಬಡವರಿದ್ದಾರೆ ಇದ್ ಮಾಡಿ ಅವ್ರಿಗೆ ಇದು ಕಿಟ್ ಕೊಡೋದಿರ್ಬೋದು, ಫುಡ್ ಕಿಟ್ ಕೊಡೋದಿರ್ಬೋದು, ಇಲ್ಲ ಮಾಡ್ಕೊಳಕ್ ಆಗದಿರ ಇರ್ತಕ್ಕಂಥವ್ರಿಗೆ ಅಲ್ಲಿಂದಾನೇ ಮಾಡಿಸಿ ತಗೊಂಬಂದ್ ಕೊಡೋದಿರ್ಬೋದು. ಆಮೇಲೆ ಅವ್ರಿಗೆ ಬಟ್ಟೆ ಇನ್ನೊಂದು ಅವ್ರಿಗೆ ಏನ್ ಬೇಕು ಮಾತ್ರೆಗಳು ಸಮೇತವಾಗಿ ಎಲ್ಲ ತಗೊಂಬಂದ್ ಕೊಟ್ಟಿದ್ದಾರೆ. ನಮ್ಮೂರಿಂದ ಅವಕಾಶ ಸರ್, ಅವ್ರು ಕೊಟ್ರೆ ಗೆದ್ದೆ ಗೆಲ್ತಾರೆ ಸರ್. ಗೆದ್ದೆ ಗೆಲ್ತಾರೆ. ಅವ್ರಿಗೆ ಏನಾದ್ರು ಒಂದ್ ಸೀಟ್ ಕೊಟ್ರೆ, ಯಾವುದೇ ಪಾರ್ಟಿಯಲ್ಲಿ ಕೊಟ್ರು ಅವ್ರು ಗೆದ್ದೆ ಗೆಲ್ತಾರೆ ಅನ್ನೋದು. ಈಗ ಮಾಲೂರು ಏನಕ್ಕೆ ಚರ್ಚೆ ಆಗ್ತಿದೆ ಅಂದ್ರೆ, ಇಡೀ ರಾಜ್ಯದಲ್ಲಿ ಮರುಮತ ಎಣಿಕೆ ಹೌದು ಅಲ್ವಾ? ಹೌದು. 248 ಮತಗಳಿಂದ ಇವ್ರು ಗೆದ್ರು, 247 ಓಟಿಂದ ಅವ್ರು ಸೋತ್ರು. ಇವ್ರಿಬ್ರು ನಡುವೆ ಕಚ್ಚಾಟ ಇಡೀ ರಾಜ್ಯದಲ್ಲಿ ಸುದ್ದಿ ಆಗ್ತದೆ. ಇದರಿಂದ ಅಭಿವೃದ್ಧಿ ಕುಂಠಿತ ಆಗಿದೆ ಸರ್. ಅಭಿವೃದ್ಧಿ ಕಡಿಮೆನೆ ಸರ್, ಅಷ್ಟಿಲ್ಲ. ಯಾಕಂದ್ರೆ ಈಗ ಅವ್ರದೇ ಸರ್ಕಾರ ಇರೋದ್ರಿಂದ ಬೇಕಾದಷ್ಟು ನಮ್ಮ ಅನಿಸಿಕೆ ಬೇಕಾದಷ್ಟು ಆಗ್ಬೋದು ಅಭಿವೃದ್ಧಿ ಅಂದ್ಕೊಂಡ್ರಿ ನಾವು. ಯಾಕಂದ್ರೆ ಅವ್ರದೇ ಸರ್ಕಾರ, ಅವ್ರದೇ ಇದಿದೆ, ಬೇಕಾದಷ್ಟು ಮಾಡ್ಬೋದು ಅಂದ್ಕೊಂಡ್ರಿ. ಬಟ್ ಅಷ್ಟು ನಾವ್ ಅಂದ್ಕೊಂಡಷ್ಟು ಆಗ್ತಾ ಇಲ್ಲ.
ಸರ್ ನಿಮ್ ಪ್ರಕಾರ ಮಾಲೂರ್ಗೆ ಇದೊಂದ್ ಸರಿ ಆಗ್ಬೇಕಂದ್ರೆ ಏನಾಗ್ಬೇಕು ಸರ್? ರಸ್ತೆಗಳ ಮೈನ ರಸ್ತೆಗಳಾಗಬೇಕು, ಬಟ್ ರಸ್ತೆಗಳಾಗಬೇಕು. ಮುಖ್ಯವಾಗಿ ಏನಂದ್ರೆ ಅಧಿಕಾರಿಗಳು ಸರಿಪಡಿಸ್ಬೇಕು, ಇಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಸರಿಪಡಿಸ್ಬೇಕು. ಈಗ ನಮ್ಮ ಕುಡೇನೂರು ಗ್ರಾಮ ಪಂಚಾಯತಿ ಕ್ಷೇತ್ರ, ಕುಡೇನೂರಲ್ಲಿ ಗ್ರಾಮ ಪಂಚಾಯತಿ ಇರೋದ್ರಿಂದ ಆ ಗ್ರಾಮ ಪಂಚಾಯತಿಯಲ್ಲಿ ಬರ್ತಾರೆ ಅಧಿಕಾರಿಗಳು, ಕೂತ್ಕೊಂತಾರೆ, ಅಲ್ಲೇನೋ ಮಾಡ್ಕೊಂತಾರೆ, ಪಂಚಾಯತಿಯಲ್ಲಿ ಓದ್ತಾ ಇರ್ತಾರೆ. ಬಟ್ ಊರೊಳಗಡೆ ಬಂದು ಓಡಾಡ್ಬೇಕು, ಹಳ್ಳಿ ಓಡಾಡ ಅಧಿಕಾರಿಗಳು ರೂಮ್ ಒಳಗಿಂದ ಎದ್ದು ಬಂದು ಮೈ ಚಳಿ ಬಿಟ್ಟು ಕೆಲಸ ಮಾಡ್ಬೇಕು. ಮಾಡಿದ್ರೆ ಆವಾಗ ಸ್ವಲ್ಪ ಡೆವಲಪ್ಮೆಂಟ್ ಆಗ್ತೈತೆ. ಈಗ ಇದೇ ರೂಟ್ ಅಲ್ಲಿ ಸ್ವಲ್ಪ ಕೆಳಗಡೆ ಹೋಗಿ ಎಲ್ಲ ಚರಂಡಿಯಿಂದ ತಗೊಂಬಂದು ರೋಡ್ ಅಲ್ಲಿ ಕಟ್ಕೊಂಡಿದ್ದಾರೆ. ಬಟ್ ಅಧಿಕಾರಿಗಳು ಕೇಳ್ತಾ ಇಲ್ಲ, ಈ ತರ ಇದೆ. ಬಟ್ ಇಲ್ಲಿರ್ತಕ್ಕಂಥ ಮೆಂಬರ್ಗಳು ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ, ಅಧಿಕಾರಿಗಳು ಕೇಳ್ತಾ ಇಲ್ಲ. ಎಲ್ಲ ನಮ್ಮ ಜನಗಳ ರಸ್ತೆಗೆ ಬಂದ್ಬಿಟ್ರೆ, ಎಲ್ಲ ರಸ್ತೆನ ಮುಚ್ಚಾಕ್ಬಿಟ್ರೆ ನಾವು ಓಡಾಡೋದಲ್ಲಿ. ಥ್ಯಾಂಕ್ ಯು ಸರ್. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.